ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸ್ಲೀವ್ ಮಾರ್ಕಿಂಗ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮಾರ್ಕಿಂಗ್ ಮಾಡಬೇಕಾದ್ರೆ ಏನೇನು ಮೆಜರ್ಮೆಂಟ್ ಬೇಕಂದರೆ ಆರ್ಮ್ ಹೋಲು, ಸ್ಲೀವ್ ಲೆಂತ್ ಆ್ಯಂಡ್ ಸ್ಲೀವ್ ರೌಂಡು. ಇವಾಗ ನನ್ನ ಮೆಜರ್ಮೆಂಟ್ ಮಾತ್ರ ನಿಮ್ಗೆ ಇಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ವಿತ್ ಕ್ಯಾಲ್ಕುಲೇಷನ್ ಹಿಂಗೆ ಅಂತ. ಆರ್ಮ್ ಹೋಲ್ಗೆ ಡಿವೈಡೆಡ್ ಬೈ 2, ಸ್ಲೀವ್ ಲೆಂತ್ಗೆ +1, ಸ್ಲೀವ್ ರೌಂಡಿಗೆ ಬಂದು ಡಿವೈಡೆಡ್ ಬೈ 2. ಇದು ನನ್ನ ಮೆಜರ್ಮೆಂಟು. ಇವಾಗ ಮಾರ್ಕಿಂಗ್ ತೋರಿಸ್ತೀನಿ. ಮಾರ್ಕಿಂಗ್ ಮಾಡಬೇಕಾದ್ರೆ ಫೋಲ್ಡಿಂಗ್ ಯಾವಾಗೂ ಮೇಲಿರಬೇಕು. ನಮಗೆ ಲೆಫ್ಟ್ ಸೈಡ್ನಲ್ಲಿ ಫೋಲ್ಡಿಂಗ್ ಇರಬೇಕು. ಕಾರ್ನರಲ್ಲಿ ಇವಾಗ ಒಂದು ಲೈನ್ ಹೇಳ್ಕೊಳ್ಳೋಣ. ಲೈನ್ ಯಾಕೆ ನಾವು ಹೇಳ್ಕೊತೀವಿ ಅಂತ ಅಂದರೆ, ಸೈಡ್ನಲ್ಲಿ ಹೆಚ್ಚು ಕಮ್ಮಿ ಫ್ಯಾಬ್ರಿಕ್ಸ್ಗಳಿರುತ್ತೆ. ಅಂದರೆ ಸ್ವಲ್ಪ ಉದ್ದ ಜಾಸ್ತಿ ಆ ಥರ ಇರುತ್ತೆ. ಮತ್ತು ನೀವು ಕಟಿಂಗ್ ಮಾಡಬೇಕಾದ್ರೆ ಇಲ್ಲ ಮಾರ್ಕಿಂಗ್ ಮಾಡಬೇಕಾದ್ರೆ ಮತ್ತೆ ಸ್ಲೀವ್ನಲ್ಲೂ ಉದ್ದ ಜಾಸ್ತಿ ಆಗೋದು ಇಲ್ಲ ಕಮ್ಮಿ ಆಗೋದು, ಒಂದು ಸ್ಲೀವ್ ಉದ್ದ ಒಂದು ಸ್ಲೀವ್ ಕಮ್ಮಿ ಆ ಥರ ಕಾಣಿಸುತ್ತೆ. ಇವಾಗ ನೋಡಿ, ನನ್ನ ಸ್ಲೀವ್ ಲೆಂತ್ ಬಂದು 11 ಇದೆ. ನಾನು ಇವಾಗ 11 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ವಿತ್ ಸ್ಟಿಚಿಂಗ್ ಮಾರ್ಕಿಂಗ್ ಮಾಡ್ಕೊತಾ ಇರೋದು ನಾನು. 11 ಇಂಚು. ಸ್ಲೀವ್ ರೌಂಡ್ ಬಂದು 5.25, 2 ಇಂಚು ಸ್ಟಿಚಿಂಗ್ ಎಕ್ಸ್ಟ್ರಾ ಒಳಗಡೆ ಸ್ಟಿಚಿಂಗ್ ಪರ್ಪಸ್ಗೆ. ಗ್ಯಾಪ್, ಆರ್ಮ್ ಗ್ಯಾಪ್ ಬಂದು ಒಂದೊಂದು ಸೈಜ್ಗೆ ಒಂದೊಂದು ಥರ ಇರುತ್ತೆ. ಎಲ್ಲರಿಗೂ ಒಂದೇ ಸೈಜ್ ಇರೋದಿಲ್ಲ. ಇದರಿಂದನೇ ಸ್ಲೀವ್ನಲ್ಲಿ ನಿಮಗೆ ಪ್ರಾಬ್ಲಮ್ಸ್ಗಳು ಬರೋದು ಜಾಸ್ತಿ. ಇವಾಗ ನೋಡಿ, ಸ್ಲೀವ್ ನಂದು ಆರ್ಮ್ ರೌಂಡ್ ಬಂದು 8 ಅಂತ ಅಂದರೆ ಎಕ್ಸಾಕ್ಟ್ 8 ಅಂತ ಮಾರ್ಕ್ ಮಾಡ್ಕೊಂಬಿಡಿ. 7.25 ಮಾರ್ಕ್ ಮಾಡ್ಕೊಳ್ಳಿ. ಆ ಕಾರ್ನರಿಂದ ಈ ಥರ ಕ್ರಾಸಾಗಿ ತೊಗೋಬೇಕು. ಕ್ರಾಸಾಗಿ ತೊಗೊಂಡು ವರೆಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಆವಾಗ ನಿಮಗೆ ಎಸ್ ಶೇಪ್ನಲ್ಲಿ ಸ್ಲೀವ್ ಮಾರ್ಕಿಂಗ್ ಮಾಡಬೇಕಾದ್ರೆ ನಿಮ್ಗೆ ಎಕ್ಸಾಕ್ಟ್ 8 ಬರುತ್ತೆ. ನಾನು ಆಮೇಲೆ ತೋರಿಸ್ತೀನಿ. 2 ಇಂಚು ಸ್ಟಿಚಿಂಗ್ ಪರ್ಪಸ್ ಬಿಟ್ಟಿದ್ದೀನಿ ನಾನು, ಆಯಿತಾ. ಇವಾಗ ಕ್ರಾಸಾಗಿ ಲೈನ್ ಹೇಳ್ಕೊಂಡಿದ್ದೀನಿ. ಅದಾದಮೇಲೆ ಸ್ಟಿಚಿಂಗ್ದೆಲ್ಲನೂ ಜಾಯಿನ್ ಮಾಡ್ತಾಯಿದ್ದೀನಿ. ಸ್ಲೀವ್ ರೌಂಡು, ಆರ್ಮ್ ರೌಂಡ್ ಹತ್ರ ಎಲ್ಲನೂ. ಇವಾಗ ನೋಡಿ, ಈ ಥರ ಬಂತು. ಈ ಕಾರ್ನರಿಂದ ಆ ಕಾರ್ನರ್ಗೆ ಸೆಂಟರ್ ಪಾಯಿಂಟು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಅವೆರಡಕ್ಕೆ ಸೆಂಟರ್ ಯಾಕಂತ ತೋರಿಸ್ತೀನಿ ನೋಡಿ. ಇವೆರಡು ಇದಕ್ಕೂ ಸೆಂಟರ್ ಇದು, ಆಮೇಲೆ ಅವೆರಡಕ್ಕೂ ಸೆಂಟರ್ ಇದು, ಮತ್ತು ಈ ಕಡೆ ಇವೆರಡು ಡಾಟ್ಗೂ ಸೆಂಟರ್ ಇದು. ಇದರಲ್ಲಿ ಇನ್ನೂ ಒಂದು ಐಡಿಯಾ ಇದೆ, ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಇವಾಗ ಫೋಲ್ಡಿಂಗ್ನ ಸ್ಟಿಚಿಂಗ್ ಡಾಟ್ ಇದೆ ಅಲ್ಲ, ಆ ಡಾಟ್ಗೆ ಅರ್ಧ ಮಾಡಿ, ಅದರಲ್ಲಿ ಇನ್ನೂ ಅರ್ಧ ಮಾಡಿ ಫೋಲ್ಡ್ ಮಾಡಿದ್ರೆ ನೋಡಿ, ಸೇಮ್ ನೀವೇನು ಡಾಟ್ ಮಾರ್ಕ್ ಮಾಡಿದ್ದೀರೋ ಅದೇ ಡಾಟಲ್ಲೇ ನಿಮಗೆ ಫೋಲ್ಡಿಂಗ್ ಕಾಣಿಸ್ತಾ ಇದೆ. ಆಧಾರ ಮೇಲೆ ಕೂಡ ನೀವು ಸ್ಟಿಚಿಂಗ್ ಡಾಟ್ನ ಮಾರ್ಕ್ ಎಸ್ ಶೇಪ್ ಸ್ಲೀವ್ ಆರ್ಮ್ ರೋಡ್ನ ಮಾರ್ಕ್ ಮಾಡ್ಕೋಬೋದು. ನೋಡಿ, ಇದು ಬ್ಯಾಕ್ ಆರ್ಮ್ ಹೋಲ್ ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ. ಇವಾಗ ಇದು ಬಂದು ಫ್ರಂಟ್ ಆರ್ಮ್ ಹೋಲ್ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ನೋಡಿದ್ರಾ? ಇವಾಗ ನೋಡಿ, ಎಸ್ ಶೇಪ್ ಎಷ್ಟು ನೀಟಾಗಿ ನಿಮಗೆ ಕಾಣಿಸ್ತಾ ಇದೆ ಅಂತ. ಇದೇ ಥರ ಬಂದರೆ ಮಾತ್ರ ನಿಮ್ಮ ಆರ್ಮ್ ಹೋಲ್ ಮಾರ್ಕ್ ಕರೆಕ್ಟ್ ಆಗುತ್ತೆ. ಫ್ರಂಟ್ ಇರೋದು ಬ್ಯಾಕ್ ಆರ್ಮ್ ಹೋಲು, ಬ್ಯಾಕ್ ಇರೋದು ನಿಮಗೆ ಫ್ರಂಟ್ ಆರ್ಮ್ ಹೋಲ್ ಬರುತ್ತೆ. ಓಕೆನಾ? ಇದು ಸ್ಲೀವ್ ಮಾರ್ಕಿಂಗ್ನ ಪರ್ಫೆಕ್ಟಾಗಿ ಮಾಡಿದ್ರೇ ಸ್ಲೀವ್ನಲ್ಲಿ ರಿಂಕಲ್ಸ್ಗಳು ಬರಲ್ಲ, ಮತ್ತು ಆರ್ಮ್ ಹೋಲ್ ಹತ್ರ ಕೂಡ ನಿಮಗೆ ಬಫ್ ಏನೂ ಕೂತ್ಕೊಳ್ಳೋದಿಲ್ಲ. ಇದಕ್ಕೆ ಮೇಯ್ನ್ ಬೇಕಾಗಿರೋದು, ನೀವು ಎಸ್ ಶೇಪ್ ಮಾರ್ಕ್ ಮಾಡ್ತಿರಲ್ಲ, ಅದು ಎಸ್ ಶೇಪು ಮಾರ್ಕಿಂಗ್ ಕರೆಕ್ಟಾಗಿ ಬರಬೇಕು ನಿಮಗೆ. ಫಸ್ಟಲ್ಲಿ ಹೇಳಿದ್ದೆ ನಿಮಗೆ, ಮಾರ್ಕಿಂಗ್ ಮಾಡಿದ್ರೆ ನಾನು 7.5ನಲ್ಲಿ ಆ್ಯಕ್ಚುಲಿ ನಾನು ಆರ್ಮ್ ಹೋಲ್ ಲೈನ್ ಹೇಳ್ದಿದ್ದು. ಬಟ್ ಮಾರ್ಕಿಂಗ್ ಎಲ್ಲ ಆದಮೇಲೆ ನನಗೆ ಎಕ್ಸಾಕ್ಟ್ 8 ಬರುತ್ತೆ. ಸೊ ಇವಾಗ ನಿಮಗೆ ಬ್ಯಾಕು ಫ್ರಂಟು ಏನು ಅಟ್ಯಾಚ್ ಮಾಡಬೇಕಾದ್ರೂ ನಿಮಗೆ ಜಾಸ್ತಿ ಬರೋದಿಲ್ಲ. ಆರ್ಮ್ ಹೋಲ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ಬ್ಯಾಕು, ಫ್ರಂಟು, ಸ್ಲೀವು ಎಲ್ಲ ಆರ್ಮ್ ಹೋಲ್ ಪರ್ಫೆಕ್ಟಾಗಿದ್ದರೆ ಮಾತ್ರ ಅಟ್ಯಾಚ್ಮೆಂಟ್ ಕರೆಕ್ಟಾಗಿ ಬರೋವಂಥದ್ದು. ಇಲ್ಲಿ ನನ್ನ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.